ಇನ್ನು ಒಂದು ಕಡೆ ಲಾಯರ್ ಈ ಆರೋಪವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದೇ ಕೇಸಿಗೆ ಸಂಬಂಧಿಸಿದಂತೆ ರಾಜಕೀಯವೂ ಕೂಡ ನಡೀತಾ ಇದೆ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಪ್ರಜ್ವಲ್ಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತೊಂದೆಡೆ ರಾಜಕೀಯ ಕೂಡ ಶುರುವಾಗಿದೆ. ರಾಜಕೀಯ ಷಡ್ಯಂತ್ರ ಇದೆ ಈ ಕೇಸ್ನಲ್ಲಿ ಅಂತ ಹಾಸನದ JDS ಆರೋಪ ಮಾಡಿದೆ. ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ಕಿಡ್ನಾಪ್ ಕೇಸ್ನ ಹಿಂದೆ ಕಾಂಗ್ರೆಸ್ನ ನೆರಳಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ KR ನಗರದ ಶಾಸಕ ರವಿಶಂಕರ್ ಅವರ ವಿರುದ್ಧ JDS ಈ ಆರೋಪವನ್ನು ಮಾಡಿದೆ. ಕಿಡ್ನಾಪ್ ಕೇಸಿನ ಮಹಿಳೆಯ ಪುತ್ರನ ದೂರಿನಲ್ಲಿ ಕೈವಾಡ ಇದೆ ಅನ್ನೋದು ಅವರ ಆರೋಪ. ಮಾಜಿ ಶಾಸಕ ಲಿಂಗೇಶ್ ಮತ್ತು ಇತರರು ಈ ಆರೋಪವನ್ನು ಮಾಡಿದ್ದಾರೆ. ರವಿಶಂಕರ್ ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಇಲ್ಲ ರೀ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರನ್ನು ನಾನು ನೋಡೂ ಇಲ್ಲ, ನನಗೆ ಅವರು ಪರಿಚಯಸ್ಥರೂ ಅಲ್ಲ, ಸೊ ನನ್ನನ್ನು ಯಾಕೆ ಸುಖ ಸುಮ್ಮನೆ ಇದರಲ್ಲಿ ಎಳೀತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಇದೇ ರೀತಿ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ರವಿಶಂಕರ್ ಹೇಳ್ಕೊಂಡಿದ್ದಾರೆ. ಹಳ್ಳಿ ರೈತರಿಗೆ ಅವರು ಉಪಯೋಗ ಅವರ ಒಂದು ಬದುಕಿಗೆ ಆಸೆ ಆಗ್ತಕ್ಕಂಥ ಕೆಲಸ ಮಾಡಿದರು. ಇಂಥವ್ರನ್ನ ರಾಜಕಾರಣದಿಂದ ದುರುದ್ದೇಶದಿಂದ ಇಂಥ ಕೇಸ ಸಿಗಾಕ್ಸೋದು ಒಂದು. ಎಸ್ಟೇಟರ್ ಅರೆಸ್ಟ್ ಮಾಡ್ಕೊಂಡು ಅಲ್ಲೇನು ಕೂರ್ಸ್ಕೊಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಡುವಂಥರಾಗಿದ್ದರು. ಒಬ್ಬರು ಇವತ್ತು ಶಾಸಕರಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥರಾಗಿ ಅವರು ಸಹಕಾರ ಕೊಡರಿದ್ದರು. ಆದರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನ್ಯಾಪ್ ಆಗಿದ್ರು ಅಂತ ಸಂತ್ರಸ್ತರು ಅಂತ ಯಾರು ಇವತ್ತು ಅದನ್ನು SIT ಅವರು ಟ್ರೇಸ್ ಮಾಡಿದ್ದಾರೆ. ಅವರಿಂದೂ ಸಹ ಯಾವುದೇ ಒಂದು ರೇವಣ್ಣವ್ರ ಬಗ್ಗೆ ರೇವಣ್ಣವರು ಈ ಕೃತ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದಾಗಲಿ, ರೇವಣ್ಣರಿಂದ ನಾನು ಕಿಡ್ನ್ಯಾಪ್ ಆಗಿದ್ದೆ ಅಂತಲ್ಲ ಅವರೆಲ್ಲೂ ಸಹ ಹೇಳಿಲ್ಲ. KR ನಗರದ ಶಾಸಕರು ಯಾರು ಕಿಡ್ನ್ಯಾಪ್ ಆಗಿರೋಂಥ ಅವರ ಮಗನ ಕರ್ಕೊಂಡೋಗಿ ಅವರೇ ವಾಲಂಟಿಯರ್ ಆಗಿ ಇದು ಮಾಡಿ ಕೇಸ್ ಕೊಡಿಸಿರೋದು ಅಷ್ಟು ಅವತ್ತು ನಮಗೆ ಮಾಹಿತಿ ಇದೆ. ಅವರೇ ಇನಿಷಿಯೇಟ್ ತಗೊಂಡು ಕೇಸ್ ಕೊಡಿಸಿರ್ತಕ್ಕಂಥ ಗೊತ್ತಿಲ್ಲ. ರಾಜಕಾರಣ ಅವ್ರು ಕಾಂಗ್ರೆಸ್ಸು, ನಾವು JDS. ನಮಸ್ಕಾರ. ನಾನು TV ಮೂಲಕವಾಗಿ ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. 2ನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಜೊತೆಗೆ ಈ ಒಂದು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಲಿ ಅವರ ತಾಯಿ ಆಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರೂ ಅಲ್ಲ. ಅವ್ರನ್ನ ನಾನು ನೇರವಾಗಿ ಮಾತನಾಡೋದಾಗಲಿ ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಈ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ ಈಗಾಗಲೇ 2 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. A1 HD ರೇವಣ್ಣ, A2 ಸತೀಶ್ ಬಾಬು. ಸೊ ಇಲ್ಲಿ ರೇವಣ್ಣ ಸದ್ಯ ಕಸ್ಟಡಿಯಲ್ಲಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಸತೀಶ್ ಬಾಬುವನ್ನು ಕೂಡ ಇವತ್ತು SIT ಕಸ್ಟಡಿಗೆ ತೆಗೆದುಕೊಂಡಿದೆ. ಅಂದರೆ ನ್ಯಾಯಾಂಗ ಬಂಧನದಲ್ಲಿದ್ದರು, ಮೊನ್ನೆ ಅರೆಸ್ಟ್ ಆದ ನಂತರ ಅವರು ಜೈಲಲ್ಲಿದ್ದರು, ಅವರನ್ನು ಇವತ್ತು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. IPC ಸೆಕ್ಷನ್ 364 ಮತ್ತು 365 ಅಡಿಯಲ್ಲಿ ಕೇಸು ದಾಖಲಾಗಿರೋದು, ಕಿಡ್ನ್ಯಾಪ್ ಕೇಸು ದಾಖಲಾಗಿರೋದು. ಇದೇ ಕೇಸು ಈಗ ರಾಜಕೀಯ ತಿರುವಿಗೂ ಕೂಡ ಕಾರಣ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.